ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ನಾನು ಇವತ್ತಿನ ದಿನ 7th ಸ್ಟ್ಯಾಂಡರ್ಡಲ್ಲಿ ಅಭ್ಯಾಸ ಮಾಡ್ತಾ ಇರ್ತಕ್ಕಂತಹ ಮಕ್ಕಳಿಗೆ ಪ್ರಾಕ್ಟಿಕಲ್ ಜಿಯೋಮೆಟ್ರಿ ಅಂತಕ್ಕಂಥ ಚಾಪ್ಟ್ರಲ್ಲಿ ಕನ್ಸ್ಟ್ರಕ್ಷನ್ಸ್ ಬರ್ತವೆ. ಆ ಒಂದು ಕನ್ಸ್ಟ್ರಕ್ಷನಿಗೆ ಸಂಬಂಧಪಟ್ಟಾಗೆ ಇವತ್ತಿನ ದಿನ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಕನ್ಸ್ಟ್ರಕ್ಷನ್ ಹೇಗೆ ಮಾಡೋದು ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಎಕ್ಸಸೈಸ್ 10.1ರಲ್ಲಿ ಬರ್ತಕ್ಕಂತಹ 3 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀನಿ. ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಬರುವ ಎಲ್ಲ ನೋಟಿಫಿಕೇಷನ್ಸನ್ನು ಓಪನ್ ಮಾಡಿ ವಿಡಿಯೋಸ್ನ ನೋಡಿ. ನಿಮ್ಮ ಎಕ್ಸಾಮ್ ಪರ್ಪಸ್ಗೋಸ್ಕರ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಮಕ್ಕಳೇ, ಈಗ ಕ್ಲಾಸ್ ಶುರು ಮಾಡೋಣ. ಓಕೆ ಮಕ್ಕಳೇ, ಇಲ್ಲಿ ನೋಡಿ, ಎಕ್ಸಸೈಸ್ 10.1ರಲ್ಲಿ ಫಸ್ಟ್ ಕ್ವಶನ್ ಏನು ಹೇಳುತ್ತೆ, ಡ್ರಾ ಎ ಲೈನ್, say AB, take a point C outside it. Through C, draw a line parallel to AB using ruler and compasses only ಅಂತ ಕೊಟ್ಟಿದ್ದಾರೆ. ನೋಡಿ, ರೂಲರು ಮತ್ತು ಕಂಪಾಸನ್ನು ಮಾತ್ರ ಬಳಸ್ಕೊಂಡು ನೀವೇನು ಮಾಡಬೇಕು, ಒಂದು ಲೈನ್ ಎ ಬಿ ಹಾಕಬೇಕು. ಆ ಎ ಬಿ ಅನ್ನೋ ಲೈನ್ ಮೇಲೆ ಒಂದು ಪಾಯಿಂಟ್ ಸಿ ಅನ್ನು ಮಾರ್ಕ್ ಮಾಡಬೇಕು. ಆ್ಯಂಡ್ ದೆನ್ ಅದಾದ ನಂತರದಲ್ಲಿ ಮತ್ತೇನು ಮಾಡಬೇಕು, ಅದಕ್ಕೆ ಟೇಕ್ ಎ ಸಿ ಔಟ್ಸೈಡ್ ಇಟ್, ಆ ಎ ಬಿ ಅನ್ನೋ ಪಾಯಿಂಟಿನ ಹೊರಭಾಗದಲ್ಲಿ ಒಂದು ಪಾಯಿಂಟ್ ಮಾರ್ಕ್ ಮಾಡಿ ಸಿ ಅನ್ನೋ ಹೆಸರನ್ನು ಕೊಡಬೇಕು. ಆ್ಯಂಡ್ ದೆನ್ ಡ್ರಾ ಎ ಲೈನ್ ಪ್ಯಾರಲ್ ಟು ಎ ಬಿ ಯೂಸಿಂಗ್ ರೂಲರ್ ಆ್ಯಂಡ್ ಕಂಪಾಸಸ್ ಅಂತ ಕೊಟ್ಟಿದ್ದಾರೆ. ಇದನ್ನು ಹೇಗೆ ಕನ್ಸ್ಟ್ರಕ್ಷನ್ ಮಾಡೋದು ಅಂತಕ್ಕಂಥದ್ದನ್ನು ನೋಡೋದಾದರೆ, ಮೊದಲು ನೀವು ಮಾಡಬೇಕಾಗಿರುವಂಥ ಕೆಲಸ, ಒಂದು ಲೈನ್ ಹಾಕ್ಕೊಳ್ಬೇಕು ಅವ್ರು ಹೇಳೋ ಪ್ರಕಾರವಾಗಿ. ಅವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ಒಂದು ಲೈನ್ ಹಾಕ್ಕೊಳ್ಳಿ. ಫಸ್ಟ್ ಒಂದು ಲೈನು, ಅದಕ್ಕೆ ಪರ್ಟಿಕ್ಯುಲರ್ ಲೆಂತ್ ಬೇಕಾಗಿಲ್ಲ, ಒಂದು ಮಿನಿಮಮ್ ಪ್ರಮಾಣದಲ್ಲಿ ಈ ರೀತಿ ಒಂದು ಲೈನ್ ಹಾಕಿ. ಈ ಲೈನ್ಗೆ ಒಂದು ಹೆಸರು ಕೊಡಿ. ಏನಂತ ಹೆಸರು ಕೊಡ್ತೀರಾ? ಎ ಮತ್ತು ಬಿ. ಎ ಬಿ ಅನ್ನೋದು ಒಂದು ಲೈನ್. ಓಕೆ. ಆ್ಯಂಡ್ ದೆನ್ ಎ ಪಾಯಿಂಟ್ ಸಿ ಔಟ್ಸೈಡ್ ಇಟ್, ಎ ಬಿಯ ಹೊರಭಾಗದಲ್ಲಿ ಅಂದರೆ ಇಲ್ಲೆಲ್ಲೋ ಒಂದು ಭಾಗದಲ್ಲಿ ಹೆಸರು ಪಾಯಿಂಟ್ ಮಾರ್ಕ್ ಮಾಡಿ ಆ ಪಾಯಿಂಟಿಗೆ ಸಿ ಅನ್ನೋ ಹೆಸರನ್ನು ಕೊಡ್ತೀರಾ. ಓಕೆನಾ? ಹೀಗೆ ಹೆಸರು ಕೊಟ್ಟಾದ ನಂತರದಲ್ಲಿ ಥ್ರೋ ಸಿ ಡ್ರಾ ಎ ಲೈನ್ ಪ್ಯಾರಲಲ್ ಟು ಎ ಬಿ, ಈ ಎ ಬಿಗೆ ಈ ಪಾಯಿಂಟ್ ಮುಖಾಂತರ ಒಂದು ಲೈನ್ ಹಾಕಬೇಕು. ಆ ಲೈನು ಎ ಬಿಗೆ ಪ್ಯಾರಲಲ್ ಆಗಿರಬೇಕು. ಎ ಬಿಗೆ ಪ್ಯಾರಲಲ್ ಆಗಿರೋದು ಅಂತ ಹೇಳಿದರೆ ಏನಪ್ಪ ಅಂದರೆ, ಈ ರೀತಿ ಒಂದು ಲೈನ್ ಇದೆ ಅಂತ ಹೇಳಿದ್ರೆ ಇದಕ್ಕೆ ಪ್ಯಾರಲಲ್ ಆಗಿ ಈ ಥರ ಒಂದು ಲೈನ್ ಹಾಕಿದರೆ ಇವೆರಡೂ ಲೈನ್ ಎಲ್ಲೂ ಕೂಡ ಮಧ್ಯೆ ನೀವು ಎಷ್ಟೇ ದೂರ ಎಕ್ಸ್ಟೆಂಡ್ ಮಾಡಿದ್ರು ಅವೆರಡೂ ಲೈನ್ಗಳ ಮಧ್ಯೆ ಆ ಡಿಸ್ಟೆನ್ಸ್ ಏನಿದೆ, ಈ ಒಂದು ಡಿಸ್ಟೆನ್ಸು ಈಕ್ವಲ್ ಇರಬೇಕು. ಈ ರೀತಿ ಈಕ್ವಲ್ ಡಿಸ್ಟೆನ್ಸನ್ನು ಹೊಂದಿರತಕ್ಕಂಥ ಎರಡು ಲೈನ್ಗಳ ಮಧ್ಯೆ ಇರೋ ಗ್ಯಾಪ್ ಇದ್ದರೆ ಈ ಎರಡು ಲೈನನ್ನು, ಇದನ್ನು ನೀವು ಎ ಬಿ ಅಂತ ತೊಗೊಂಡ್ರೆ, ಸಪೋಸ್ ಇದಕ್ಕೆ ನೀವು ಪಿ ಕ್ಯೂ ಅನ್ನೋ ಹೆಸರು ಕೊಟ್ಟರೆ ಪಿ ಕ್ಯೂ ಮತ್ತು ಎ ಬಿ ಇವೆರಡೂ ಕೂಡ ಪ್ಯಾರಲಲ್ ಆಗಿದ್ದಾವೆ ಅಂತ ಹೇಳ್ತೀವಿ ನಾವು. ಈ ರೀತಿ ಎ ಬಿಗೆ ಪ್ಯಾರಲಲ್ ಆಗಿ ಒಂದು ಪಿ ಕ್ಯೂ ಅನ್ನೋ ಲೈನನ್ನು ನೀವು ಹಾಕಬೇಕು ಅನ್ನೋದು ಅವ್ರ ಒಂದು ಕ್ವಶನ್. ಅದಕ್ಕೆ ಸಂಬಂಧಪಟ್ಟಾಗ ನೀವು ಹಾಕಬೇಕು ಅಂದರೆ ಫಸ್ಟು ನೀವೇನು ಮಾಡಬೇಕಂತ ಹೇಳಿದ್ರೆ, ನೋಡಿ, ಇಲ್ಲಿ ನೀವು ಫಸ್ಟು ಇಲ್ಲೊಂದು ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೊಂದು ಪಾಯಿಂಟ್ ಮಾರ್ಕ್ ಮಾಡಿಕೊಂಡು ಇದಕ್ಕೆ ಏನಾದರೂ ಒಂದು ಹೆಸರು ಕೊಡ್ರಿ. ಏನು ಕೊಡ್ತೀರಾ? ಡಿ ಅನ್ನೋ ಹೆಸರು ಕೊಡ್ರಿ. ಓಕೆನಾ? ಇದನ್ನು ನೇಮ್ ಇಟ್ ಆ್ಯಸ್ ಡಿ. ಡಿ ಅನ್ನೋ ಹೆಸರು ಕೊಟ್ಟ ಮೇಲೆ ಡಿ ಪಾಯಿಂಟಿಂದ ಸಿಗೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಳಿ ಫಸ್ಟು. ಓಕೆ. ಡಿಯಿಂದ ಸಿಗೆ ಮಾರ್ಕ್ ಈ ರೀತಿ ಸ್ಕೇಲ್ ಇಟ್ಕೊಂಡು ಒಂದು ಲೈನ್ ಹಾಕ್ಕೊಳ್ತೀರಾ. ಈ ರೀತಿ ಲೈನ್ ಹಾಕಿದ ನಂತರದಲ್ಲಿ ನೆಕ್ಸ್ಟ್ ನೀವು ಡಿವೈಡರ್ ಅಂದರೆ ಕಂಪಾಸನ್ನು ತೊಗೊಳ್ಬೇಕು. ಡಿವೈಡರನ್ನು ತೊಗೊಂಡು ಆ ಕಂಪಾಸನ್ನು ತೊಗೊಂಡು ಕಂಪಾಸ್ನ ಮುಖಾಂತರವಾಗಿ ಒಂದು ಈ ಡಿ ಪಾಯಿಂಟಲ್ಲಿ ಒಂದು ಆರ್ಕು, ಸಿ ಪಾಯಿಂಟಲ್ಲಿ ಒಂದು ಆರ್ಕನ್ನು ಹಾಕಬೇಕು. ಅದು ಮಿನಿಮಮ್ ಎಷ್ಟಾದರೂ ಇರಲಿ, ಆ ಡಿಸ್ಟೆನ್ಸು ಒಂದು ಸ್ವಲ್ಪ ಈ ರೀತಿ ಒಂದು 1 ಸೆಂಟಿಮೀಟರ್ ಅಥವಾ 1 ಸೆಂಟಿಮೀಟ್ರಿಗಿಂತ ಸ್ವಲ್ಪ ಜಾಸ್ತಿ ಹಿಡ್ಕೊಂಡು ಡಿ ಪಾಯಿಂಟಲ್ಲಿ ಹಿಡ್ಕೊಂಡು ಈ ರೀತಿ ಒಂದು ಆರ್ಕ್ ಹಾಕಬೇಕು. ಓಕೆ. ಈ ರೀತಿ ಆರ್ಕು ಆ ಪಾಯಿಂಟ್ ಎಲ್ಲಿಗೆ ಬರಬೇಕು ಅಂದರೆ ಎ ಬಿ ಮೇಲೆ ಟಚ್ ಆಗಬೇಕು ಮತ್ತು ಸಿ ಡಿ ಅನ್ನೋ ಲೈನ್ ಮೇಲೆ ಟಚ್ ಆಗಬೇಕು. ಅವೆರಡಕ್ಕೂ ಕೂಡ ಟಚ್ ಆಗೋ ರೀತಿಯಲ್ಲಿ ಪಾಯಿಂಟ್ ಮಾರ್ಕ್ ಮಾಡಿ. ಇದಕ್ಕೆ ನೀವೇನಂತ ಕರಿಬೋದು ಅಂದರೆ ಇ ಅಂತ ಹೇಳ್ರಿ, ಇದನ್ನು ಎಫ್ ಅಂತ ಕರಿಬೋದು, ಈ ಪಾಯಿಂಟು ಮತ್ತು ಈ ಪಾಯಿಂಟು. ಈಗ ಇದು ಮೆಜರ್ಮೆಂಟ್ ಡಿಸ್ಟೆನ್ಸ್, ಇದು ಡಿವೈಡ್ರಲ್ಲಿ ಎಷ್ಟು ಮೆಜರ್ಮೆಂಟ್ ಇಟ್ಕೊಂಡಿದ್ರೋ ಅದೇ ಮೆಜರ್ಮೆಂಟನ್ನು ಇಟ್ಕೊಂಡು ಈಗ ಸಿ ಪಾಯಿಂಟಿಂದ ಮತ್ತೊಂದು ಆರ್ಕ್ ಹಾಕಬೇಕು ಈ ರೀತಿ. ಈ ರೀತಿ ಆರ್ಕ್ ಹಾಕಿದ ನಂತರದಲ್ಲಿ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಈ ಪಾಯಿಂಟಿಂದ ಡಿವೈಡ್ರನ್ನು ಎಫ್ ಪಾಯಿಂಟಿಗೆ ಹಿಡ್ಕೋಬೇಕು. ಇ ಮತ್ತು ಎಫ್. ಈ ರೀತಿ ಅದನ್ನು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಹೆಚ್ಚು ಕಡಿಮೆ ಇದ್ದರೆ ಅದನ್ನು ಸೆಟ್ ಮಾಡ್ಕೋಬೇಕು. ಡಿವೈಡರ್ನ ಈ ರೀತಿ ಸೆಟ್ ಮಾಡಿಕೊಂಡು ಪರ್ಟಿಕ್ಯುಲರಾಗಿ ಇ ಮತ್ತು ಎಫ್ನ ಡಿಸ್ಟೆನ್ಸ್ ಎಷ್ಟಿದೆಯೋ ಅಷ್ಟು ಮೆಜರ್ಮೆಂಟನ್ನು ಡಿವೈಡ್ರಲ್ಲಿ ತೊಗೊಂಡು ಈ ಪಾಯಿಂಟಿಂದ ಈ ರೀತಿ ಒಂದು ಆರ್ಕ್ ಹಾಕಬೇಕು. ಓಕೆನಾ? ಈ ರೀತಿ ಒಂದು ಆರ್ಕ್ ಹಾಕಿದ ನಂತರದಲ್ಲಿ ಅದಕ್ಕೆ ಒಂದು ನೇಮ್ ಕೊಡ್ಬೋದು ನೀವು. ಎಫ್ ಆದಮೇಲೆ ಇಲ್ಲಿ ಜಿ ಅಂತ ಹೆಸರನ್ನು ಕೊಟ್ಟರೆ, ಈ ಆರ್ಕ್ ಏನು ಬಂದಿರುತ್ತೆ ಇದಕ್ಕೆ ಜಿ ಅಂತ ಹೆಸರು ಕೊಟ್ಟು, ಹಾಗೆಯೇ ಆ್ಯಸ್ ಇಟ್ ಈಸ್ ನೆಕ್ಸ್ಟ್ ಈ ಕಡೆನೂ ಕೂಡ ನೀವು ಒಂದು ಡಿವೈಡರನ್ನು ತೊಗೊಳ್ಬೋದು. ಓಕೆ. ಅಥವಾ ಇದಿಷ್ಟಕ್ಕೇನೂ ಕೂಡ ನೀವು ಹಾಕ್ಬೋದು. ಈ ಆರ್ಕು, ಈ ಲೈನ್ ಪಾಯಿಂಟು ಇವೆರಡರ ಮುಖಾಂತರ ಪಾಸ್ ಆಗೋ ರೀತಿಯಲ್ಲಿ ಒಂದು ಸ್ಕೇಲ್ ತೊಗೊಂಡು ಸ್ಟ್ರೈಟಾಗಿ ಲೈನ್ ಹಾಕಬೇಕು. ಈ ರೀತಿ ಸ್ಕೇಲ್ ತೊಗೊಂಡು
ಈ ಪಾಯಿಂಟ್ ಮುಖಾಂತರ ಪಾಸ್ ಆಗೋ ರೀತಿಯಲ್ಲಿ ಒಂದು ಲೈನ್ ಹಾಕಬೇಕು. ಸೊ ಈ ಲೈನ್ ಏನಾಗಿರುತ್ತೆ, ನೀವು ಹಾಕಿರ್ತಕ್ಕಂಥ ಲೈನನ್ನು ನೀವೇನಾದರೂ ಸಪೋಸ್ PQ ಅಂತ ಕೊಟ್ಟರೆ, ಓಕೆ ನೋಡಿ ಇಲ್ಲಿ, ಸೊ ಈ ರೀತಿ ಇದೊಂದು ಲೈನ್ ಇದೆ ಅಂತ ಹೇಳಿದ್ರೆ ಈ ಲೈನಿನ ಹೆಸರು PQ ಅನ್ನೋ ಹೆಸರನ್ನು ಕೊಟ್ಟಾಗ ಸೊ ಈ PQ ಅನ್ನೋದು ಏನಾಗಿರುತ್ತೆ, ಈಗ ABಗೆ ಪ್ಯಾರಲಲ್ ಆಗಿರುತ್ತೆ. ಓಕೆ, PQ ಆ್ಯಂಡ್ AB ಆರ್ ಪ್ಯಾರಲಲ್ ಟು ಈಚ್ ಅದರ್ ಅಂತ ನಾವು ಸುಲಭವಾಗಿ ಹೇಳ್ಬೋದು ಮಕ್ಕಳೇ. ಓಕೆನಾ. ಸೊ ಈ ರೀತಿಯಲ್ಲಿ ನೀವು ಡಿವೈಡರ್ ಅಥವಾ ಕಂಪಾಸು ಮತ್ತು ರೂಲರನ್ನು ಬಳಸ್ಕೊಂಡು 2 ಪ್ಯಾರಲಲ್ ಲೈನನ್ನು ಕನ್ಸ್ಟ್ರಕ್ಷನ್ ಮಾಡಬಹುದು. ಓಕೆ ಓಕೆ ಮಕ್ಕಳೇ, ಇದೇ ಎಕ್ಸರ್ಸೈಸ್ನ 2ನೇ ಪ್ರಶ್ನೆ ಮತ್ತೊಂದು ಕನ್ಸ್ಟ್ರಕ್ಷನ್ನು, ಅದಕ್ಕೆ ಸಂಬಂಧಪಟ್ಟಾಗ ಏನು ಹೇಳುತ್ತೆ, ಡ್ರಾ ಎ ಲೈನ್ L, ಡ್ರಾ ಎ ಪರ್ಪೆಂಡಿಕ್ಯುಲರ್ ಟು L ಅಟ್ ಎನಿ ಪಾಯಿಂಟ್ ಆನ್ L. ಆನ್ ದಿಸ್ ಪರ್ಪೆಂಡಿಕ್ಯುಲರ್ ಚೂಸ್ ಎ ಪಾಯಿಂಟ್ X 4 cm away from L, ಥ್ರೋ X, ಡ್ರಾ ಎ ಲೈನ್ M ಪ್ಯಾರಲಲ್ ಟು L ಅಂತ ಹೇಳುತ್ತೆ. ಅಂದರೆ ಇಲ್ಲಿ ಪ್ರಶ್ನೆ ತುಂಬ ಸಿಂಪಲ್ ಇದೆ. ಒಂದು ಲೈನ್ ಪ್ಯಾರಲಲ್ ಲೈನ್ ಹಾಕಬೇಕು ಅಂತ ನೋಡಿ, ಈ ರೀತಿ ಒಂದು ಪ್ಯಾರಲಲ್ ಲೈನ್ ಹಾಕಿ ಈ ಪ್ಯಾರಲಲ್ ಲೈನಲ್ಲಿ ಎಲ್ಲೋ ಒಂದು ಪಾಯಿಂಟ್ ಮಾರ್ಕ್ ಮಾಡಿ ಆ ಪಾಯಿಂಟಿಗೆ ನೀವೇನಾದರೂ X ಅಂತ ಹೆಸರು ಕೊಟ್ಟರೆ ಈ X ಅನ್ನೋ ಪಾಯಿಂಟಿಗೆ ಪರ್ಪೆಂಡಿಕ್ಯುಲರ್ ಆಗಿ ಸುಮಾರು 4 ಸೆಂಟಿಮೀಟರ್ ದೂರದಲ್ಲಿ ಈ ರೀತಿ ಒಂದು ಲೈನ್ ಹಾಕ್ಕೊಂಡು ಪರ್ಪೆಂಡಿಕ್ಯುಲರ್ ಆಗಿ ಇದಕ್ಕೆ ಈ ಲೈನಿನ ಮುಖಾಂತರ ಒಂದು ಪ್ಯಾರಲಲ್ ಲೈನ್, ಇದು L ಅಂತ ತೊಗೊಂಡ್ರೆ ಇದು M ಅಂತ ತೊಗೊಳ್ಬೇಕು. ಸೊ L ಮತ್ತು M ಅನ್ನೋ ಎರಡೂ ಕೂಡ ಪ್ಯಾರಲಲ್ ಲೈನ್ ಆಗಿರಬೇಕು. ಆ ಎರಡು ಲೈನ್ಗಳ ಮಧ್ಯೆ 4 ಸೆಂಟಿಮೀಟರ್ ಡಿಸ್ಟೆನ್ಸನ್ನು ಹೊಂದಿರಬೇಕು ಅಂತಕ್ಕಂಥದ್ದು ಆ ಒಂದು ಪ್ರಶ್ನೆಯ ವಾದ. ಸೊ ಅದ್ರ ಪ್ರಕಾರ ನಾವು ಈಗ ಮೊದಲನೇದಾಗಿ ಒಂದು L ಅಂತಕ್ಕಂಥ ಲೈನನ್ನು ಹಾಕ್ಕೊಳ್ಳೋಣ. ಓಕೆ, ಸೊ ನಾವು ಫಸ್ಟ್ ಏನು ಮಾಡ್ತಾ ಇದ್ದೀವಿ, L ಅಂತಕ್ಕಂಥ ಒಂದು ಲೈನನ್ನು ಹಾಕ್ತಾ ಇದ್ದೀನಿ ನಾನು. ನೋಡಿ ಇಲ್ಲಿ ಈ ರೀತಿ ಒಂದು ಲೈನ್ ಹಾಕ್ಕೊಂಡು, ಸೊ ದಿಸ್ ಈಸ್ ಕಾಲ್ಡ್ L. ಈ ಲೈನನ್ನು ನಾವು L ಅಂತ ಕನ್ಸಿಡರ್ ಮಾಡಿದ್ರೆ ಈ Lನ ಮುಖಾಂತರವಾಗಿ Lನ ಒಂದು ಪಾಯಿಂಟ್, ಯಾವುದೋ ಒಂದು ಪಾಯಿಂಟಲ್ಲಿ ನೀವು X ಅನ್ನೋ ಹೆಸರನ್ನು ಕೊಡ್ತೀರಾ. ಈ ಪಾಯಿಂಟಿಗೆ X ಅನ್ನೋ ಮಾರ್ಕ್ ಮಾಡಬೇಕು. ಇದರಿಂದ ಏನು ಮಾಡಬೇಕು ನೀವೀಗ ಅಂತ ಹೇಳಿದ್ರೆ ಒಂದು ಪರ್ಪೆಂಡಿಕ್ಯುಲರ್ ಲೈನನ್ನು ಹಾಕಬೇಕು. ಸೊ ಪರ್ಪೆಂಡಿಕ್ಯುಲರ್ ಲೈನ್ ಹಾಕ್ತಕ್ಕಂಥದ್ದು ಹೇಗಪ್ಪ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಈ ರೀತಿ ಪರ್ಪೆಂಡಿಕ್ಯುಲರ್ ಲೈನನ್ನು ಹಾಕಬೇಕಾದ್ರೆ ಕಂಪಾಸ್ನ ಮುಖಾಂತರವಾಗಿ ಪರ್ಪೆಂಡಿಕ್ಯುಲರ್ ಲೈನ್ ಹಾಕಬೇಕಾದ್ರೆ ನೀವು 1 ಸೆಂಟಿಮೀಟ್ರಿಗಿಂತ ಜಾಸ್ತಿ ಡಿವೈಡರ್ನ ತೊಗೊಂಡು ಸೊ ಈ ರೀತಿ ಒಂದು ಆರ್ಕ್ ಹಾಕ್ಕೊಳ್ಬೇಕು. ಓಕೆನಾ. ಸೊ ಈ ರೀತಿ ಆರ್ಕ್ ಹಾಕಬೇಕು. ಹೀಗೆ ಆರ್ಕ್ ಹಾಕಿದ ನಂತರದಲ್ಲಿ ಅಷ್ಟೇ ಮೆಜರ್ಮೆಂಟನ್ನು ಹಿಡ್ಕೊಂಡು ಈ ಪಾಯಿಂಟಿಂದ 2 ಸರಿ ಆರ್ಕ್ ಕಟ್ ಮಾಡಬೇಕು. ಇದು 1 ಟೈಮ್ ಆಯಿತು. ಮತ್ತು ಈ ಪಾಯಿಂಟಲ್ಲಿ ಹಿಡ್ಕೊಂಡು ಮತ್ತೊಂದು ಆರ್ಕ್ ಹಾಕಬೇಕು. ಓಕೆನಾ. ಸೊ ಈ ರೀತಿ 2 ಆರ್ಕ್ ಹಾಕಿದ ನಂತರದಲ್ಲಿ ಅದೇ ಮೆಜರ್ಮೆಂಟ್ ಚೇಂಜ್ ಮಾಡೋ ಹಾಗಿಲ್ಲ. ಮತ್ತು ಇದನ್ನು ಹಿಡ್ಕೊಂಡು ಮೇಲ್ಗಡೆ ಈ ರೀತಿ ಒಂದು ಆರ್ಕ್ ಕಟ್ ಮಾಡಿ ಬೈಸೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಅರ್ಥ ಅಲ್ಲಿಗೆ. ಮತ್ತು ಈ ಕಡೆ ಪಾಯಿಂಟಲ್ಲಿ ಹಿಡ್ಕೊಂಡು ಮತ್ತೊಂದು ಆರ್ಕ್ ಕಟ್ ಮಾಡಿ. ಓಕೆ, ಸೊ ಈ ರೀತಿ ಆರ್ಕ್ ಕಟ್ ಮಾಡಿದ ನಂತರದಲ್ಲಿ ನೀವು ಅಲ್ಲಿ ಏನು ಆರ್ಕ್ ಬಂದಿರುತ್ತೆ ಆ ಪಾಯಿಂಟಿಗೆ ಮುಖಾಂತರವಾಗಿ ಸ್ಟ್ರೈಟಾಗಿ ಸ್ಕೇಲ್ ಹಿಡ್ಕೊಂಡು ಅವ್ರು ಹೇಳ್ತಾರೆ ಡಿಸ್ಟೆನ್ಸ್ ಎಷ್ಟಿರಬೇಕು ಅಂತ 4 ಸೆಂಟಿಮೀಟ್ರ್ ಅಂತ ಕೊಟ್ಟಿದ್ದಾರೆ. ಹೌದಾ. ಸೊ ಡಿಸ್ಟೆನ್ಸ್ 4 ಸೆಂಟಿಮೀಟ್ರ್ ಅಂತ ಕೊಟ್ಟಿರೋದ್ರಿಂದ 4 ಸೆಂಟಿಮೀಟ್ರ್ ಎಕ್ಸಾಕ್ಟಾಗಿ 4 ಸೆಂಟಿಮೀಟ್ರ್ ಪಾಯಿಂಟನ್ನು ತೊಗೊಂಡು ಅಲ್ಲಿಂದ 0 ತನಕ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕಬೇಕು. ಸೊ ಈ ಪಾಯಿಂಟಿಗೆ ನೀವೇನು ಮಾಡಬೇಕೀಗ ಮಾರ್ಕ್ ಮಾಡಬೇಕು. ಏನಂಥೇಳಿ, ಸೊ ಸಪೋಸ್ ಇದನ್ನ ಏನಾದರೂ ಒಂದು ಹೆಸರು ಕೊಟ್ಕೋಬೋದು ನೀವು. X ಅಂತ ಇದೆಯಾ, ಸೊ ಇಲ್ಲಿ Y ಅಂತ ಹೆಸರು ಕೊಡಿ. ಏನಂತ ಹೆಸರು ಕೊಡ್ತೀರಿ ಇದಕ್ಕೆ, Y. ಸೊ ಇದಾದ ನಂತರದಲ್ಲಿ ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ಹಾಕಬೇಕು. ಸೊ ಇದನ್ನು ಸ್ಟ್ರೈಟ್ ಲೈನ್ ಹೇಗೆ ಹಾಕಬೇಕಪ್ಪ ಅಂತ ಹೇಳಿದ್ರೆ ಸೊ ಇಲ್ಲಿ ನಾವು ಅದನ್ನು ಹಾಕಬೇಕಾದಾಗ ಇಲ್ಲಿ ಯಾವ ರೀತಿಯ ಒಂದು 90 ಡಿಗ್ರಿ ಆ್ಯಂಗಲ್ ಫಾರ್ಮೇಷನ್ ಮಾಡಿದ್ರೋ ಅದೇ ರೀತಿ ಇಲ್ಲೂ ಕೂಡ 90 ಡಿಗ್ರಿ ಆ್ಯಂಗಲ್ ಫಾರ್ಮೇಷನ್ ಮಾಡಬೇಕಾಗತ್ತೆ. ಓಕೆನಾ. ಸೊ ಹೇಗೆ, ಅಥವಾ ನೀವೇನು ತಗೊಳ್ಬೋದು ಅಂತ ಹೇಳಿದ್ರೆ ಈ ರೀತಿ ನೀವು ಇಲ್ಲಿ ಆರ್ಕ್ ಕಟ್ ಮಾಡ್ಕೊಂಡಿದ್ದೀರಲ್ವಾ, ಸೊ ಈ ಆರ್ಕ್ನ ಮೆಜರ್ಮೆಂಟನ್ನು ಇಟ್ಕೊಳ್ಳಿ. ನೋಡಿ ಇಲ್ಲಿಂದ ಈ ಪಾಯಿಂಟಿಂದ ಈ ಪಾಯಿಂಟಿಗೆ. ಓಕೆ, ಸೊ ಅದೇ ರೀತಿ ಹಿಯರ್ ಓಕೆ ಇಷ್ಟೇ ಪಾಯಿಂಟನ್ನು ಹಿಡ್ಕೊಂಡು ಇಲ್ಲೊಂದು ಸೆಮಿ ಸರ್ಕಲ್ ಹಾಕ್ರಿ, ಆರ್ಕು ಈ ರೀತಿ. ಸೊ ಈ ರೀತಿ ಸೆಮಿ ಸರ್ಕಲನ್ನು ಹಾಕ್ಕೊಂಡು ನೆಕ್ಸ್ಟ್ ನೀವೇನು ಮಾಡ್ಬೋದು, ಕೆಳಗಡೆ ಏನು ಆ್ಯಂಗಲ್ 90 ಡಿಗ್ರಿ ಫಾರ್ಮೇಷನ್ ಮಾಡಿದ್ದೀರಾ ಅದೇ ಆ್ಯಂಗಲನ್ನು ಇಲ್ಲೂ ಕೂಡ 90 ಡಿಗ್ರಿ ಆ್ಯಂಗಲ್ ಫಾರ್ಮೇಷನ್ ಮಾಡ್ಬೋದು. ನೋಡಿ ಇಷ್ಟು ಹಾಕ್ಕೊಂಡಾದ ನಂತರದಲ್ಲಿ ಇಲ್ಲೇನು ಮೆಜರ್ಮೆಂಟ್ ಬರುತ್ತೆ ಇಷ್ಟೇ ಮೆಜರ್ಮೆಂಟನ್ನು ತೊಗೊಂಡು ಈ ಪಾಯಿಂಟಿಂದ ಇಲ್ಲಿಗೊಂದು ಆರ್ಕ್ ಹಾಕಿ, ಹಾಗೆಯೇ ಈ ಕಡೆ ಒಂದು ಪಕ್ಕದಲ್ಲಿ ಈ ಕಡೆ ಒಂದು ಆರ್ಕ್ ಹಾಕಿ. ಸೊ ಹೀಗೆ ಆರ್ಕ್ ಹಾಕಿದ ನಂತರದಲ್ಲಿ ಅಲ್ಲೇನು ಆರ್ಕ್ ಫಾರ್ಮೇಷನ್ ಆದವು, ಫಾರ್ಮೇಷನ್ ಆದಂಥ ಆರ್ಕ್ನ ಮುಖಾಂತರವಾಗಿ ಲೈನ್ ಪಾಸ್ ಆಗಬೇಕು. ಸೊ ಆ ರೀತಿಯಲ್ಲಿ ನೀವೇನು ಮಾಡಬೇಕೀಗ ಒಂದು ಪ್ಯಾರಲಲ್ ಆಗಿ ಲೈನ್ ಹಾಕ್ಬೋದು. ಸೊ ಈ ರೀತಿ ಫಾರ್ಮೇಷನ್ ಆದ ನಂತರದಲ್ಲಿ ಆ 3 ಪಾಯಿಂಟ್, ಈ ಪಾಯಿಂಟು, ಈ ಆರ್ಕಿನ ಪಾಯಿಂಟು, ಈ ಆರ್ಕಿನ ಪಾಯಿಂಟ್ನ ಮುಖಾಂತರ ಲೈನ್ ಜಾಯಿನ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಅದೇನಾಗಿರುತ್ತಪ್ಪ ಅಂತಂದರೆ ನೀವು ಕೆಳಗಡೆ ಹಾಕಿದಿರಲ್ಲ ಎಲ್ಗೆ ಪ್ಯಾರಲಲ್ ಆಗಿರುತ್ತೆ. ಸೊ ದಟ್ ಈಸ್ ಕಾಲ್ಡ್ M ಅಂತ ನೀವು ಸುಲಭವಾಗಿ ಹೇಳಬಹುದು. ಓಕೆನಾ ಮಕ್ಕಳೇ. ಓಕೆ ಮಕ್ಕಳೇ, ಇನ್ನೊಂದು ಥರ್ಡ್ ಕ್ವಶನ್ ಏನು ಹೇಳುತ್ತೆ, ಲೆಟ್ L be a ಲೈನ್ ಆ್ಯಂಡ್ P be a ಪಾಯಿಂಟ್ ಆನ್ L, ಥ್ರೋ P
Draw a line M parallel to L. Now join P to any point Q on L. Choose any other point R on M. Throw R. Draw a line parallel to PQ. Let this meet L at S. What shape do the sets of parallel lines enclose ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಎಲ್ ಅನ್ನೋದೊಂದು ಲೈನ್ ಹಾಕಬೇಕು, ಅದರಲ್ಲಿ ಪಿ ಅನ್ನೋದು ಒಂದು ಪಾಯಿಂಟ್ ಮಾರ್ಕ್ ಮಾಡಬೇಕು. ಆ ಪಿನ ಮುಖಾಂತರ ಒಂದು ಲೈನ್ ಹಾಕಬೇಕು, ಅದು ಪ್ಯಾರಲಲ್ ಆಗಿರಬೇಕು ಎಲ್ಗೆ. ಸೊ ನೌ ಜಾಯಿನ್ ಪಿ ಟು ಎನಿ ಪಾಯಿಂಟ್ ಕ್ಯೂ ಆನ್ ಎಲ್. ಆ ನಂತರ ಏನು ಮಾಡಬೇಕು, ಪಿನ ಎಲ್ ಅನ್ನೋ ಲೈನಿನ ಮೇಲೆ ಒಂದು ಎಲ್ ಅನ್ನೋ ಲೈನಿನ ಮೇಲೆ ಆ ಕ್ಯೂ ಅನ್ನೋ ಪಾಯಿಂಟ್ ಮಾರ್ಕ್ ಮಾಡಿ ಆ ಪಿ ಮತ್ತು ಕ್ಯೂ ಅನ್ನು ಜಾಯಿನ್ ಮಾಡಿ. ಚೂಸ್ ಎನಿ ಅದರ್ ಪಾಯಿಂಟ್ ಆರ್ ಆನ್ ಎಮ್. ಸೊ ಎಮ್ ಅನ್ನೋ ಲೈನಲ್ಲಿ ಒಂದು ಆರ್ ಅನ್ನೋ ಪಾಯಿಂಟ್ ಮಾರ್ಕ್ ಮಾಡಿ ಥ್ರೋ ಆರ್ ಡ್ರಾ ಎ ಲೈನ್ ಪ್ಯಾರಲಲ್ ಟು ಪಿ ಕ್ಯೂ ಅಂತ ಹೇಳ್ತಾರೆ. ಸೊ ಇದು ಪ್ರಶ್ನೆ ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು. ಅದ್ರ ಪ್ರಕಾರ ನೀವು ಫಸ್ಟ್ ಏನು ಮಾಡ್ತಾ ಇದ್ದೀರಾ, ಈಗ ಒಂದು ಲೈನ್ ಹಾಕ್ಕೊಳ್ಬೇಕು, ಎಲ್ ಅಂತಕ್ಕಂಥ ಒಂದು ಲೈನ್. ಸೊ ನೋಡಿ, ಈ ರೀತಿ ಒಂದು ಎಲ್ ಅನ್ನೋ ಒಂದು ಲೈನನ್ನು ಮಾರ್ಕ್ ಮಾಡಿದ್ದೀರಾ, ಈ ರೀತಿ ಲೈನ್ ಹಾಕ್ಕೊಂಡಿದ್ದೀರಾ. ಸೊ ದಿಸ್ ಲೈನ್ ಈಸ್ ಕಾಲ್ಡ್ ಎಲ್ ಅಂತ ಕನ್ಸಿಡರ್ ಮಾಡಿದರೆ, ಈ ಎಲ್ ಅನ್ನೋ ಲೈನಿನ ಮೇಲೆ ಒಂದು ಪಾಯಿಂಟ್ ಮಾರ್ಕ್ ಮಾಡಿ ಪಿ ಅನ್ನೋ ಪಾಯಿಂಟ್ ಮಾರ್ಕ್ ಮಾಡಿ. ಓಕೆ, ಸೊ ಇದಾದ ನಂತರದಲ್ಲಿ ಇನ್ನೊಂದು ಲೈನ್ ಹಾಕಬೇಕು ನೀವು, ಏನದು ಎಮ್ ಅನ್ನೋ ಲೈನ್ ಏನಾಗಿರ್ಬೇಕಂದ್ರೆ ಪಿನ ಮುಖಾಂತರವಾಗಿ ಇಲ್ಲೊಂದು ಲೈನನ್ನು ಹಾಕಿ ಅದು ಎಲ್ಲಿಗೆ ಪ್ಯಾರಲ್ ಆಗಿರಬೇಕು. ಸೊ ಎಲ್ಲಿಗೆ ಪ್ಯಾರಲ್ ಆಗಿರಬೇಕು ಅಂತ ಹೇಳಿದ್ರೆ ಇಲ್ಲೊಂದು ಪಾಯಿಂಟ್ ಮಾರ್ಕ್ ಮಾಡಬೇಕು. ಈಗ ನೀವು ಈ ಪಾಯಿಂಟನ್ನು ಏನಂತ ಹೆಸರು ಕೊಡಬೇಕು ಅಂತ ಹೇಳಿದರೆ, ಕ್ಯೂ ಅಂತ ಹೆಸರು ಕೊಟ್ಟರೆ, ಈ ಪಾಯಿಂಟನ್ನು ಕ್ಯೂ ಅಂತ ತೊಗೊಂಡ್ರೆ ಇದಕ್ಕೊಂದು ಲೈನ್ ಹಾಕಬೇಕು, ಅದು ಎಲ್ಗೆ ಪ್ಯಾರಲ್ ಆಗಿರಬೇಕು. ಸೊ ಈಗ ಫಸ್ಟು ಎಲ್ಗೆ ಪ್ಯಾರಲ್ ಆಗಿರೋ ರೀತಿಯಲ್ಲಿ ಒಂದು ಲೈನ್ ಹಾಕೋಬೇಕು ಅಂತ ಹೇಳಿದ್ರೆ ಫಸ್ಟು ಪಿ ಮತ್ತು ಕ್ಯೂ ಜಾಯಿನ್ ಮಾಡಬೇಕು. ಓಕೆನಾ? ಸೊ ಪಿ ಮತ್ತು ಕ್ಯೂ ಜಾಯಿನ್ ಮಾಡಿದ ನಂತರದಲ್ಲಿ ಆವಾಗಲೇ ನೀವು ಪ್ಯಾರಲಲ್ ಲೈನ್ ಹಾಕ್ಲಿಕ್ಕೆ ಏನು ರೂಲ್ ಫಾಲೋ ಮಾಡಿದ್ರಿ ನೋಡಿ, ಈ ರೀತಿ ತೊಗೊಂಡು, ಸೊ ಈ ರೀತಿ ನೀವು ಈ ಪಾಯಿಂಟಿಂದ ಪಿನ ಲೈನ್ ಲೈನಿನ ಮುಖಾಂತರ ಒಂದು ಆರ್ಕ್ ಹಾಕಬೇಕು. ಈ ರೀತಿ ಆರ್ಕ್ ಹಾಕಿ ಅದೇ ರೀತಿಯಲ್ಲಿ ಕ್ಯೂ ಪಾಯಿಂಟಲ್ಲಿ ಹಿಡ್ಕೊಂಡು ಮತ್ತೊಂದು ಆರ್ಕ್ ಹಾಕಬೇಕು ಹಿಂಗೆ. ಓಕೆನಾ? ಸೊ ಈ ರೀತಿ ಆರ್ಕ್ ಹಾಕಿದ ಮೇಲೆ ಈ ಪಾಯಿಂಟು ಮತ್ತು ಈ ಲೈನು ಪಿ ಕ್ಯೂ ಲೈನ್ ಮೇಲಿರೋ ಪಾಯಿಂಟಿನ ಮಧ್ಯೆ ಡಿಸ್ಟೆನ್ಸ್ ಎಷ್ಟು ಬರುತ್ತೋ ಅಷ್ಟೇ ಡಿಸ್ಟೆನ್ಸನ್ನು ತೊಗೊಂಡು ಇಲ್ಲೊಂದು ಆರ್ಕ್ ಹಾಕಬೇಕು. ಈ ರೀತಿ ಹೀಗೆ ಆರ್ಕ್ ಹಾಕಿದ ನಂತರದಲ್ಲಿ ಆರ್ಕ್ ಪಾಯಿಂಟು ಮತ್ತು ಈ ಕ್ಯೂ ಪಾಯಿಂಟ್ನ ಮುಖಾಂತರ ಒಂದು ಸ್ಟ್ರೈಟಾಗಿ ಲೈನ್ ಫಾರ್ಮೇಷನ್ ಮಾಡಬೇಕು. ಓಕೆನಾ? ಸೊ ಆ ಲೈನು ಎಮ್ ಆಗಿರುತ್ತೆ. ಆ ಲೈನ್ ಏನಾಗಿರುತ್ತೆ, ಅದು ಎಮ್. ಮೇಲ್ಗಡೆದು ಎಮ್ಮು, ಕೆಳಗಡೆದು ಎಲ್. ಇದಾದ ನಂತರ ಮತ್ತೇನು ಹೇಳ್ತಾರೆ ಅವರು, ಚೂಸ್ ಎನಿ ಅದರ್ ಪಾಯಿಂಟ್ ಆರ್ ಆನ್ ಎಮ್. ಸೊ ನೀವಿಲ್ಲಿ ಯಾವುದಾದ್ರೂ ಒಂದು ಪಾಯಿಂಟನ್ನು, ಈ ಪಾಯಿಂಟ್ ಇಲ್ಲಿ ಪಾಯಿಂಟ್ ಮಾರ್ಕ್ ಮಾಡಿ ಇದಕ್ಕೆ ಆರ್ ಅಂತ ಹೆಸರು ಕೊಡ್ರಿ. ಓಕೆ, ಆನ್ ಎಮ್. ಥ್ರೋ ಆರ್ ಡ್ರಾ ಎ ಲೈನ್ ಪ್ಯಾರಲಲ್ ಟು ಪಿ ಕ್ಯೂ. ಈಗ ಪಿ ಕ್ಯೂಗೆ ಪ್ಯಾರಲಲ್ ಆಗಿ ಲೈನ್ ಹಾಕಬೇಕಿದೆ. ಸೊ ಹೀಗೆ ಪ್ಯಾರಲಲ್ ಆಗಿ ಲೈನ್ ಯಾವಾಗ ಬರುತ್ತಪ್ಪ ಅಂತ ಹೇಳಿದರೆ ನೋಡ್ಕೊಳ್ಳಿ, ಆರ್ ಇದೆಯಲ್ಲ, ಸೊ ಈ ಆರು ಪಕ್ಕದಲ್ಲಿ ಈ ಆ್ಯಂಗಲ್ ಈಕ್ವಲ್ ಇರಬೇಕು, ಅಥವಾ ಈ ಆ್ಯಂಗಲ್ಲು ಈಕ್ವಲ್ ಇರಬೇಕು. ಆಪೋಸಿಟ್ ಆ್ಯಂಗಲ್ಸ್ ಈಕ್ವಲ್ ಆಗಿದ್ದಾಗ ನಾವು ಆ ರೀತಿ ಮಾಡ್ಬೋದು. ಸೊ ನೋಡಿ, ಇಲ್ಲಿ ಇದು ಮೆಜರ್ಮೆಂಟ್ ಏನಿದೆಯಲ್ಲ, ಇದು ಇಷ್ಟು ಮೆಜರ್ಮೆಂಟನ್ನು ಹಿಡ್ಕೊಂಡು ಈ ರೀತಿ ಎಕ್ಸಾಕ್ಟ್ ಮೆಜರ್ಮೆಂಟ್, ಇಲ್ಲಿ ಏನು ಆರ್ಕ್ ಹಾಕಿದ್ರಿ, ಆರ್ಕ್ ಹಾಕ್ಲಿಕ್ಕೆ ಮೆಜರ್ಮೆಂಟ್ ಏನು ತೊಗೊಂಡಿದ್ದೀರಿ ಅದೇ ಮೆಜರ್ಮೆಂಟನ್ನು ತೊಗೊಂಡು ಆರ್ ಪಾಯಿಂಟಿಂದ ಈ ರೀತಿ ಒಂದು ಆರ್ಕ್ ಹಾಕ್ಕೊಳ್ಳಿ. ಓಕೆನಾ? ಸೊ ಈ ರೀತಿ ಆರ್ಕ್ ಹಾಕ್ಕೊಂಡು ಇದಾದ ನಂತರದಲ್ಲಿ ಮೆಜರ್ಮೆಂಟ್ ಏನು ಬರುತ್ತಲ್ಲ ಅಲ್ಲಿ, ಸೊ ಅಷ್ಟೇ ಮೆಜರ್ಮೆಂಟನ್ನು ಹಿಡ್ಕೊಂಡು ಈ ಪಾಯಿಂಟಿಂದ ಈ ರೀತಿ ಒಂದು ಆರ್ಕ್ ಹಾಕಬೇಕು ಹೀಗೆ. ಸೊ ಈ ರೀತಿ ಆರ್ಕ್ ಹಾಕ್ಕೊಂಡ ನಂತರದಲ್ಲಿ ಇಲ್ಲಿ ಏನು ಆರ್ಕ್ ಫಾರ್ಮೇಷನ್ ಆಗುತ್ತೆ, ಫಾರ್ಮೇಷನ್ ಆದಂಥ ಆರ್ಕ್ನ ಮುಖಾಂತರ ಆರ್ ಪಾಯಿಂಟಿಂದ ಒಂದು ನೀವು ಲೈನ್ ಹಾಕಿದ್ರಿ ಅಂತ ಹೇಳಿದ್ರೆ, ಸೊ ಇದಕ್ಕೆ ನೀವು ಏನಂತ ಹೆಸರು ಕೊಡ್ಬೋದು, ಎಸ್ ಅಂತ ಹೆಸರು ಕೊಟ್ಟರೆ ಆರ್ ಎಸ್ ಅನ್ನೋದು ಏನಾಗಿರುತ್ತೆ, ಪಿ ಕ್ಯೂಗೆ ಪ್ಯಾರಲಲ್ ಆಗಿರುತ್ತೆ. ಓಕೆ, ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಆರ್ ಎಸ್ ಅಂತ ನಾವು ಸುಲಭವಾಗಿ ಹೇಳ್ಬೋದು. ಈ ರೀತಿ ನಾವು ಕನ್ಸ್ಟ್ರಕ್ಷನ್ ಮಾಡ್ಬೋದು ಮಕ್ಕಳೇ. ಓಕೆನಾ? ಸೊ ಇಷ್ಟೋ ತನಕ 3 ಕ್ವಶನ್ಸನ್ನು ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು ಅಂತಕ್ಕಂಥದ್ದಕ್ಕೆ ಸಂಬಂಧಪಟ್ಟಾಗೆ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಚಾಪ್ಟರ್ನ ನೆಕ್ಸ್ಟ್ ಎಕ್ಸಸೈಸ್ನಲ್ಲಿ ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ಸ್ ಬರ್ತವೆ. ಸೊ ಆ ಟ್ರಯಾಂಗಲ್ನ ಕನ್ಸ್ಟ್ರಕ್ಷನ್ ಮಾಡೋದು ಹೇಗೆ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇದೇ ರೀತಿ ವಿಡಿಯೋ ನೋಡ್ತಾ ಇರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.